ಕಿರುನಾಟಕ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನ ದೇಶ ಪ್ರೇಮದ ಒಂದು ತುಣುಕು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಲೆಕ್ಟರ್ ಆದಂತಹ ತ್ಯಾಕರೆ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನಕ್ಕೆ ಬಂದಿರುವಂತಹ ಒಂದು ಸಂದರ್ಭ. ಇದರಲ್ಲಿ 3 ಪಾತ್ರಗಳು ಇರುತ್ತವೆ. ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ, ಸಂಗೊಳ್ಳಿ ರಾಯಣ್ಣನ ಪಾತ್ರ, ತ್ಯಾಕರೆ ಪಾತ್ರ. ತ್ಯಾಕರೆ ಅಲ್ಲಿದ್ದಾನೆ, ಚೆನ್ನಮ್ಮ ಇಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ವಿಷಯ ಏನು? ರಾಣಿ ಸಾಹೇಬ್, ನಾನು 2 ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದೇನೆ. ಮೊನ್ರೋ ಒಪ್ಪಂದದಂತೆ ನೀವು ನಮಗೆ ಕಪ್ಪ ಕೊಡುತ್ತಿಲ್ಲ, ಯಾಕೆ? ಕಪ್ಪ ನಿಮಗೇಕೆ ಕೊಡಬೇಕು? ಕಪ್ಪ ನೀವೇನು ನಮ್ಮ ಒಡ ಹುಟ್ಟಿದವರೇ, ನಮ್ಮ ರಕ್ತ ಸಂಬಂಧಿಗಳೇ ಅಥವಾ ನೆಂಟರಿಷ್ಟರೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪನ ಆಸ್ತಿಯೇ, ನಿಮ್ಮ ತಾತ ಮುತ್ತಾತಂದಿರ ಸೊತ್ತೆ. ಕಿತ್ತೂರು ಕನ್ನಡಿಗರ ಸೊತ್ತು. ಅಂದ ಮೇಲೆ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿ ಬೆಳೆಸಿದವರೇ, ಕಿತ್ತೂರಿಗಾಗಿ ತ್ಯಾಗ ಮಾಡಿದ ತ್ಯಾಗಮಯಿಗಳೇ, ಅಥವಾ ಕಿತ್ತೂರಿನ ಆಪತ್ಕಾಲದಲ್ಲಾದ ಆಪತ್ ಬಾಂಧವರೇ? ಅಂದ ಮೇಲೆ ನಿಮಗೇಕೆ ಕೊಡಬೇಕು ಕಪ್ಪ? ನೀವು ಕಡಲಾಚೆಯಿಂದ ವ್ಯಾಪಾರದ ನೆಪದಲ್ಲಿ ಆಶ್ರಯ ಬೇಡಿ ಬಂದ ಪರದೇಶಿಗಳು. ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಯೊಳಗೆ ಬಿಟ್ಟುಕೊಂಡಂತೆ ಆಶ್ರಯ ಕೊಟ್ಟ ತಪ್ಪಿಗೆ ಕಪ್ಪ ಬೇರೆ ಕೊಡಬೇಕೆ ಕಪ್ಪ? ಕಿತ್ತೂರು ಶತಮಾನಗಳಿಂದಲೂ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ರಾರಾಜಿಸುತ್ತಿರುವ ರಾಜ್ಯ. ನಿಮಗೆ ಕಪ್ಪವನ್ನು ಕೊಡಲು ಸಾಧ್ಯವೇ ಇಲ್ಲ. ರಾಣಿ ಸಾಹೇಬ್, ಅಂದು ಒಪ್ಪಂದ ಮಾಡಿಕೊಂಡವರು ನೀವೇ, ಇಂದು ಕಪ್ಪ ಕೊಡುವುದಿಲ್ಲ ಎಂದು ಹೇಳುತ್ತಿರುವವರು ನೀವೇ. ಶಿವಲಿಂಗ ರುದ್ರ ಸರ್ಜ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಇದು ಸರಿಯಲ್ಲ, ಇದು ನ್ಯಾಯವೂ ಅಲ್ಲ. ಕೂತದ ಬಾಯಲ್ಲಿ ಭಗವದ್ಗೀತೆ. ರಾಜ್ಯಗಳ ನಡುವೆ ವೇಷವನ್ನು ಬಿತ್ತಿ ಒಬ್ಬರ ಮೇಲೆ ಇನ್ನೊಬ್ಬರನ್ನು ಎತ್ತಿ ಕಟ್ಟುತ್ತಾ ರಾಜ್ಯಗಳನ್ನೇ ಕಬಳಿಸುತ್ತಿರುವ ರಾಕ್ಷಸರು ನೀವು. ಸ್ಥಳ ಕೊಟ್ಟರೆ ಗಳ ನೆಡುವ ಊಸರವಳ್ಳಿಗಳು ನೀವು. ನಿಮ್ಮಿಂದ ನಾವು ನ್ಯಾಯದ ಪಾಠವನ್ನು ಕಲಿಯಬೇಕಾಗಿಲ್ಲ. ಕನ್ನಡಿಗರು ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ನಿಮ್ಮ ಮೋಸದ ಒಪ್ಪಂದಕ್ಕೆ ಕಿಮ್ಮತ್ತಿನ ಬೆಲೆಯೂ ಇಲ್ಲ. ನಿಮಗೆ ಕಪ್ಪವನ್ನು ಕೊಡಲು ಸಾಧ್ಯವೇ ಇಲ್ಲ. ಚೆನ್ನಮ್ಮನವರೇ, ನೀವು ತಪ್ಪಿನ ಮೇಲೆ ತಪ್ಪು ಮಾಡುತ್ತಿದ್ದೀರಿ. ಶಿವಲಿಂಗ ರುದ್ರ ಸರ್ಜ ಸತ್ತ ಮೇಲೆ ದತ್ತಕ ಬೇರೆ ಮಾಡಿಕೊಂಡಿದ್ದೀರಿ. ಕಂಪನಿಯ ನಿಯಮಗಳನ್ನು ಗಾಳಿಗೆ ತೂರಿದ್ದೀರಿ. ನೀವು ನಿಮ್ಮದೇ ದಾರಿಯಲ್ಲಿ ನಡೆಯುತ್ತಿದ್ದೀರಿ. ದತ್ತು ಪುತ್ರನಿಗೆ ರಾಜ್ಯವಾಳುವ ಹಕ್ಕಿಲ್ಲ. ನಿಮ್ಮ ದತ್ತಕವನ್ನು ಕಂಪನಿ ಸರ್ಕಾರ ತಿರಸ್ಕರಿಸಿದೆ. ನಾಲಿಗೆ ಮೇಲೆ ಹಿಡಿತವಿರಲಿ. ನಮಗೆ ಆಜ್ಞೆ ಮಾಡಲು ನೀವ್ಯಾರು? ಕಿತ್ತೂರು ನಮ್ಮ ಜನ್ಮಭೂಮಿ. ಇದನ್ನು ಆಳುವ ಹಕ್ಕು ನಮ್ಮದು. ಇದರ ಉತ್ತರಾಧಿಕಾರಿಯನ್ನು ನೇಮಿಸುವವರು ನಾವೇ ಹೊರತು ನೀವಲ್ಲ. ಕಿತ್ತೂರಿನ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸುವುದನ್ನು ಮೊದಲು ನಿಲ್ಲಿಸಿ. ಚೆನ್ನಮ್ಮನವರೇ, ನೀವು ಕಂಪನಿ ಸರ್ಕಾರದ ಕಾಯ್ದೆಗಳನ್ನು ಉಲ್ಲಂಘಿಸುತ್ತಿದ್ದೀರಿ. ಬಾಯಿಗೆ ಬಂದಂತೆ ಹರಟುತ್ತಿದ್ದೀರಿ. ಇದರಿಂದ ಮುಂದೆ ತೊಂದರೆಗೆ ಸಿಲುಕುತ್ತೀರಿ. ಎಚ್ಚರ. ತ್ಯಾಕರೆ, ಮಾತೆ ಆಸ್ಥಾನಕ್ಕೆ ಬಂದು ಮಾತೆಗೆ ಎಚ್ಚರಿಕೆ ಕೊಡೋ ಸೊಕ್ಕ ನಿಂಗ. ಇಲ್ಲಿ ಕಾನೂನು ಕಟ್ಲೆ ಮಾಡೋರ್ ನಾವು. ನೀನ್ ಸುಮ್ನ ಬಾಯಿ ಮುಚ್ಕೊಂಡ್ ತಲೆ ಆಡ್ಸ್ಕೊಂಡ್ ನಿಂತಿರ್ಬೇಕಷ್ಟೇ.
ಅಡ್ಡ ದಿಡ್ಡಿ ಮಾತಾಡಿದ್ರ ಅಡ್ಡಡ್ಡ ಸೀಳಿ ಬಿಡ್ತೀನಿ. ರಾಯಣ್ಣ, ನೀನು ಕಾವಲು ಕಾಯುವ ಸಿಪಾಯಿ, ನಾನು ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ. ಯಾಕರೆ ಸಾಕು, ನಿಲ್ಲಿಸು ನಿನ್ನ ಕೊಂಕು ಮಾತುಗಳನ್ನು. ಕಿತ್ತೂರು ಸಮಾನತೆಯ ತಳಹದಿಯ ಮೇಲೆ ನಿಂತಿರುವ ರಾಜ್ಯ. ಇಲ್ಲಿ ತಾರತಮ್ಯಕ್ಕೆ ಅವಕಾಶವೇ ಇಲ್ಲ. ತಾಯಿ ಮಕ್ಕಳ ಮಧ್ಯೆ ಹುಳಿಯುವ ನಿಮ್ಮ ನರಿ ಬುದ್ಧಿಯನ್ನು ಇಲ್ಲಿಗೆ ನಿಲ್ಲಿಸಿ. ನೀನು ಕಾಸಿಗಾಗಿ ಜೀತ ಮಾಡುವ ಭಿಕಾರಿ. ಆದರೆ ರಾಯಣ್ಣ ನನ್ನ ದತ್ತು ಪುತ್ರ, ಕಿತ್ತೂರಿನ ಅಪ್ರತಿಮ ದೇಶಭಕ್ತ, ಶತ್ರುಗಳ ಪಾಲಿನ ಸಿಂಹ ಸ್ವಪ್ನ. ಅವನ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲಿದೆ? ಕಿತ್ತೂರಿನ ಪ್ರತಿ ಪ್ರಜೆಯು ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕನ್ನು ಹೊಂದಿದ್ದಾರೆ. ಇನ್ನು ಮುಂದೆ ನೀವು ಕಿತ್ತೂರಿನ ತಂಟೆಗೆ ಬರಕೂಡದು. ಚೆನ್ನಮ್ಮನವರೇ, ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ನೀವು ಬಾಯಿಗೆ ಬಂದಂತೆ ಮಾತನಾಡುವುದಲ್ಲದೆ ನಮ್ಮನ್ನು ಅಪಮಾನ ಮಾಡುತ್ತಿದ್ದೀರಿ. ಕಂಪನಿ ಸರ್ಕಾರದ ಜೊತೆ ಚೆಲ್ಲಾಟ ಆಡುತ್ತಿದ್ದೀರಿ. ಯುದ್ಧಕ್ಕೆ ಆಹ್ವಾನ ನೀಡುತ್ತಿದ್ದೀರಿ. ಎಚ್ಚರ. ನಿಮ್ಮ ಗೊಡ್ಡು ಬೆದರಿಕೆಗೆ ಅಂಜುವವರು ನಾವಲ್ಲ. ಕಿತ್ತೂರಿನ ಪ್ರಜೆಗಳ ಮೈಯಲ್ಲಿ ಹರಿಯುತ್ತಿರುವುದು ದೇಶಭಕ್ತಿಯ ಬಿಸಿ ನೆತ್ತರು. ನಿನ್ನ ಹಾಗೆ ಕಾಸಿಗಾಗಿ ಚೊಲ್ಲು ಸುರಿಸುವ ರಕ್ತವಲ್ಲ. ಕಿತ್ತೂರಿನ ದೇಶ ಪ್ರೇಮಿಗಳ ವೀರಾವೇಶದ ಪ್ರವಾಹದಲ್ಲಿ ಕೊಚ್ಚಿ ಹೋಗುವ ಮುನ್ನ ಎಚ್ಚೆತ್ತುಕೊಂಡರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿ ಸರ್ಕಾರಕ್ಕೂ ಕ್ಷೇಮ. ಚೆನ್ನಮ್ಮನವರೇ, ನೀವು ನಮಗೆ ಸವಾಲು ಹಾಕುತ್ತಿದ್ದೀರಿ. ಉದ್ದಟತನದಿಂದ ವರ್ತಿಸುತ್ತಿದ್ದೀರಿ. ನಿಮ್ಮ ಪ್ರತಿ ಮಾತಿಗೂ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ. ಇನ್ನು ಕಿತ್ತೂರಿಗೆ ಉಳಿಗಾಲವಿಲ್ಲ. ಮುಚ್ಚುಬಾಯಿ ಠಾಕ್ರೆ, ಅಂಜಿಕೆನ ಅನ್ಸೋ ಕೆಚ್ಚದೆಯ ದೇಶಾಭಿಮಾನಿಗಳು ನಾವು. ಕಿತ್ತೂರು ಕಣದಾಗ ದೇಶಭಕ್ತಿಯ ಜೇಂಕಾರ ವಂಶೋ ದೇಶಭಕ್ತರ ಜೇನು ಗೂಡೈತಿ. ಈ ಗೂಡ್ಗ ನೀವೇನಾದ್ರು ಕೈ ಹಾಕಿದ್ರ ಪ್ರಾಣ ಉಳಿಸ್ಕೊಳಕ ದಿಕ್ಕಾಗ ದಿಕ್ಕಾಪಾಲಾಗ ಓಡ್ಬೇಕಾಯ್ತೈತಿ. ಎಚ್ಚರ. ನೀನು ಕಾಸಿಗಾಗಿ ಗುಲಾಮಗಿರಿ ಮಾಡೋ ಕಂತ್ರಿ. ನಾವು ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟಿರೋ ಕೆಚ್ಚದೆಯ ಕಲಿಗಳು. ಯುದ್ಧ ಭೂಮಿಯಾಗ ಮೈ ಕೊಡವಿ ನಿಂತ ಶತ್ರುಗಳ ಮಾನವೋಮ ಮಾಡೋ ರಣ ಭಯಂಕರರು. ಹುಷಾರ್. ಮಾತೆ, ನೀವು ಅಪ್ಪಣೆ ಕೊಟ್ಟ ಬಾಯಿಗೆ ಬಂದಂಗ್ ಬೊಬ್ಬೆ ಇಡೋ ಇವನ್ ಬಾಯಿನ ಶಾಶ್ವತವಾಗಿ ಮುಚ್ಚಿಸ್ಬಿಡ್ತೀನಿ. ಸಮಾಧಾನ ರಾಯಣ್ಣ, ಸಮಾಧಾನ. ಕನ್ನಡಿಗರು ಶಾಂತಿ ಪ್ರಿಯರು, ನ್ಯಾಯಶೀಲರು. ಅವನಿಗೆ ಜೀವದಾನ ಮಾಡಿದ್ದೇನೆ. ಅವನನ್ನು ಕಳಿಸಿಬಿಡು. ಏ ಠಾಕ್ರೆ, ಮಾತೆ ನಿಂಗ ಪ್ರಾಣ ಭಿಕ್ಷೆ ಕೊಟ್ಟವ್ರ. ಬಾಯಿ ಮುಚ್ಕೊಂಡ್ ಇಂದು ತಿರುಗಿ ನೋಡ್ದೆ ಓಡ್ತಾ ಇರು. ಭಾರತ ದೇಶದ ಸ್ವಾತಂತ್ರ್ಯದಲ್ಲಿ ಸಾಕಷ್ಟು ಜನರ ಪ್ರಾಣಾರ್ಪಣೆ ಇದೆ. ದೇಶಭಕ್ತರ ಪ್ರಾಣಾರ್ಪಣೆ ಇದೆ. ನಾವು ಇಂದು ಸ್ವತಂತ್ರವಾಗಿ ಬದುಕೋದಕ್ಕೆ ಅವರೆಲ್ಲರ ಕೊಡುಗೆ ಇದೆ. ನಾವು ಕೂಡ ದೇಶಭಕ್ತರಾಗಿ ದೇಶಕ್ಕಾಗಿ ಅಳಿಲು ಸೇವೆಗಳನ್ನಾದರೂ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.